ಅದರಿಂದ ಇವತ್ತು ಈ ಸರ್ಕಾರ ಮುಖ್ಯಮಂತ್ರಿಗಳು ಈ ಪ್ರಕರಣವನ್ನು ಎಷ್ಟು ಲಘುವಾಗಿ ತೆಗೆದುಕೊಂಡಿದ್ದೀರಿ. 62 ಕೋಟಿ ದುಡ್ಡು ಕೇಳ್ತೀರಲ್ಲ ನೀವು ಆ 3 ಎಕರೆಗೆ. ಎಲ್ಲಿದೆ ಆ ಏರಿಯಾದಲ್ಲಿ ಆ ರೇಟು? ನೀವು 3 ಎಕರೆಯಲ್ಲಿ ಏನೋ ಹೇಳ್ಕೊಂಡಿದ್ದೀರಲ್ಲ, ನನ್ನ ಜಮೀನು ನಮ್ಮ ಜಮೀನು, ನಮ್ಮನ್ನು ಹೇಳ್ದೆ ಕೇಳಿದೆ ತಪ್ಪು ಮಾಡಿ ಅದಂತೂ ಸೈಟ್ ಮಾಡಿಬಿಟ್ಟವ್ರೆ ಅಂತ ಹೇಳಿ ಅದಕ್ಕೆ ದಂಡ ತಿತ್ತವ್ರು ನಮಗೆ ಅಂತ ಹೇಳ್ತಾ ಇದ್ದೀರಲ್ಲ. ಆ ಜಮೀನು ವಾರಸುದಾರ ಯಾರು? ಆ ಜಮೀನು ಇವತ್ತು ಯಾರ ಹೆಸರಲ್ಲಿದೆ? ಆ ಜಮೀನು ಆಯ್ತಪ್ಪ, ಇವರದೇನೋ ನಿಮ್ಮ ಮೂಡಾದವರು ವಶಪಡಿಸ್ಕೊಂಬಿಟ್ರಲ್ಲ, ಅವೆಂತೋ ಪಾರ್ಕ್ ಮಾಡೋಕ್ಕೋ ಸೈಟ್ ಮಾಡೋಕ್ಕೋ. ಅದಾದಮೇಲೆ ಏನೇನು ಬೆಳವಣಿಗೆ ಆಗಿದೆ? ದಾಖಲೆಗಳು ನಿಮ್ಮ ಹೆಲಿಕಾಪ್ಟ್ರಲ್ಲಿ ನಮ್ಮ ಬೈರ್ತಿ ಸುರೇಶ್ ತಂದಿರೋದು ಬೇರೆ. ಆಗಲೇ ದಾಖಲಾತಿಗಳು ಎಲ್ಲೆಲ್ಲಿ ಇಡಬೇಕು ಇಟ್ಟಿದೆ. ಅದನ್ನೇನು ಕೆಂಪಣ್ಣ ಆಯೋಗ ರಚನೆ ಮಾಡಿ ರೀಡು ಎಲ್ಲ ಮುಚ್ಚಾಕಿದ್ರಲ್ಲ, ಅದು ಮೂಡಾದಲ್ಲಿ ಮುಚ್ಚಾಕೋಕ್ಕಾಗಲ್ಲ ನನ್ನ ಅಭಿಪ್ರಾಯದಲ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.